ಇವತ್ತು ಏನು ಕುಕ್ ಮಾಡೋದಕ್ಕೆ ಮೂಡೇ ಇರಲಿಲ್ಲ. ಯಾಕೋ ತುಂಬಾ ಲೇज़ಿ ಅಂತ ಅನ್ನಿಸ್ತಾ ಇತ್ತು. ಏನನ್ನು ಅಡುಗೆನೇ ಮಾಡ್ಕೋಬಾರ್ದು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಮನೆಯಲ್ಲಿ ನಾನು ಅಡುಗೆ ಬೇಡ ಅಂತಂದ್ರೂ ತಿನ್ನೋರು ಊಟ ಮಾಡೋರು ಇದ್ದೇ ಇರ್ತಾರಲ್ವ. ಅದಕ್ಕೋಸ್ಕರ ಮತ್ತೆ ಮಾಡೋಣ ಅಂತ ಬಂದೆ. ಸೊ ಸಿಂಪಲ್ಲಾಗಿ ಸಾರು ಮತ್ತು ಪಲ್ಯ ಎರಡೂ ಒಟ್ಟೊಟ್ಟಿಗೆ ಆಗೋ ರೀತಿನಲ್ಲಿ ಏನಾದರೂ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೆ. ಸಬ್ಬಸಿಗೆ ಸೊಪ್ಪು ಮತ್ತು ರಾಜ್ಮಾ ಕಾಳುಗಳಿದ್ವು, ಹಸಿ ರಾಜ್ಮಾ ಕಾಳುಗಳು. ಈ ರಾಜ್ಮಾ ಕಾಳಿಂದ ಗ್ರೇವಿಯನ್ನು ಮಾಡಿದ್ರೆ ನಮ್ಮ ಮನೆಯಲ್ಲಿ ಅಷ್ಟಾಗಿ ಯಾರೂ ಇಷ್ಟಪಡಲ್ಲ. ಈ ರೀತಿ ಉಸುಳಿ ಥರ ಕಾಳುಗಳನ್ನ ಒಗ್ಗರಣೆ ಹಾಕಿ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಒಟ್ಟೊಟ್ಟಿಗೆ ಸಾರು ಮತ್ತು ಪಲ್ಯ ಎರಡೂ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಹೊಸದಾಗಿ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು. ಅದನ್ನೇ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಲೈಫಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಸಾರನ್ನು ಮಾಡ್ತಾ ಇರೋದು. ಅಂದರೆ ಪಲ್ಯ ಮತ್ತು ಸ್ವೀಟೆಲ್ಲ ಮಾಡ್ತಾಯಿದ್ದೆ, ಬಟ್ ಸಾರನ್ನು ಯಾವತ್ತೂ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಅಷ್ಟೇ ಸಖತ್ತಾಗಿ ಬಂತು ನಿಜವಾಗ್ಲೂ. ಯಾರು ಬೇಕಾದರೂ ಮನೆಯಲ್ಲಿ ನೀವು ಟ್ರೈ ಮಾಡ್ಕೋಬೋದು. ಮೊದಲಿಗೆ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಹಸಿ ರಾಜ್ಮಾ ಕಾಳು ಏನಿತ್ತಲ್ವ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನಮ್ಮ ಕಡೆಗಳಲ್ಲೆಲ್ಲ ತುಂಬಾ ರೇರ್ ಇದು. ನಾನು ಬೆಂಗಳೂರು ಹೋದಂಥ ಟೈಮ್ನಲ್ಲಿ ಅಲ್ಲಿ ಮಾರ್ಕೆಟಲ್ಲಿ ನೋಡಿಬಿಟ್ಟು ತೊಗೊಂಬಂದಿದ್ದೆ. ಅದನ್ನೇ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಆಲ್ರೆಡಿ. ಹಸಿ ರಾಜ್ಮಾ ಕಾಳು ತುಂಬ ಬೇಗ ಬೇಯುತ್ತೆ. ಇವಾಗ ಈ ಮಾರ್ಕೆಟಲ್ಲಿ ಅಥವಾ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುವಂತಹ ಗಟ್ಟಿ ಈ ರಾಜ್ಮಾ ಕಾಳು ಏನಿರುತ್ತಲ್ವ ಅದು ತುಂಬಾ ಗಟ್ಟಿ ಇರುತ್ತೆ. ಕುಕ್ಕರಲ್ಲಿ ಒಂದು 7-8 ವಿಷಲ್ ಆದರೂ ಕೂಗಿಸ್ಕೋಬೇಕಾಗತ್ತೆ. ಈ ಹಸಿ ರಾಜ್ಮಾ ಕಾಳು ಅಷ್ಟೇನು ಅವಶ್ಯಕತೆ ಇರಲ್ಲ. ಇವಾಗ ರಾಜ್ಮಾ ಕಾಳಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಸ್ವಲ್ಪ ಅರಿಶಿನದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಸುಮಾರು ಒಂದು 3/4 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ಬಿಡಿಸ್ಕೊಂಡಿದ್ದಿತ್ತು, ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಒಂಥರ ಬಸ್ಸಾರು ಥರನೇ, ಅಂದರೆ ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನಾನು ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಕೆಲವರು ಇದನ್ನು ಬಸ್ಸಾರು ಅಂತ ಹೇಳ್ಬೋದು, ಬಟ್ ಮೆಥಡೆಲ್ಲ ಅದೇ ಇರ್ಬೋದು. ಬಟ್ ಮಸಾಲೆನಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದ್ದೇ ಇದೆ. ಇವಾಗ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದಾದ ನಂತರ ಕಟ್ ಮಾಡಿ ಇಟ್ಕೊಂಡಂತಹ ಟೊಮೆಟೊ ಮತ್ತು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು 3 ಟೊಮೆಟೊ ಇದೆ, ಅಂದರೆ ಮೀಡಿಯಮ್ ಸೈಜ್ದು 3 ಟೊಮೆಟೊ ಇದೆ, 3 ಹಸಿಮೆಣಸಿನ್ಕಾಯಿ. ಈ ರೀತಿ ಒಂದು ಟೊಮೆಟೊನಲ್ಲಿ 2 ಭಾಗ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು 2 ಭಾಗ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಕೂಡ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿಟ್ಬಿಟ್ಟು 1 ವಿಷಲ್ ಅಥವಾ 2 ವಿಷಲನ್ನು, ಅಂದರೆ ಸಬ್ಬಸಿಗೆ ಸೊಪ್ಪು ಬೇಗ ಬೆಂದ್ಬಿಡುತ್ತೆ, ರಾಜ್ಮಾ ಕಾಳಿಗೆ 2 ವಿಷಲ್ ಬೇಕಾಗುತ್ತೆ. ಅದಕ್ಕೋಸ್ಕರ 2 ವಿಷಲನ್ನು ಕೂಗಿಸ್ಕೊಳ್ತಾ ಇದ್ದೀನಿ. 2 ವಿಷಲ್ ಕೂಗಿಸ್ಕೊಂಡಿದ್ದಾದ ನಂತರ ನೋಡಿ, ಕುಕ್ಕರೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಟೊಮೆಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಸಾಫ್ಟಾಗಿ ಬೆಂದಿದೆ. ಮೊದಲಿಗೆ ಇದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಅಂತಂದರೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಅದಕ್ಕೆ ಫಸ್ಟಲ್ಲೇ ಇದನ್ನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಸಾಫ್ಟಾಗಿ ಬೆಂದಿರೋ ಟೊಮೆಟೊ, ಈರುಳ್ಳಿ ಇವೆಲ್ಲ ಸಪ್ರೇಟಾಗಿ ಒಂದು ಕಡೆಯಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಸಬ್ಬಸಿಗೆ ಸೊಪ್ಪು ಮತ್ತು ರಾಜ್ಮಾ ಕಾಳು ಮಾತ್ರ ಉಳಿತಲ್ವ ಕುಕ್ಕರ್ನಲ್ಲಿ, ಅದನ್ನು ಇವಾಗ ಒಂದು ಸ್ಟ್ರೈನರ್ನ ಇಟ್ಕೊಂಡು ನೀರನ್ನು ಸಪ್ರೇಟಾಗಿ ಬಸಿದು ತೊಗೊಳ್ತಾ ಇದ್ದೀನಿ. ಬಸ್ಸಾರನ್ನ ಯಾವ ರೀತಿ ಮಾಡ್ತಾರಲ್ವ ಅದೇ ರೀತಿಯೇ ಈ ಸ್ಟೆಪ್ಸ್ ಎಲ್ಲ ಕಂಟಿನ್ಯೂ ಆಗಿದೆ. ಬಟ್ ಮಸಾಲೆ ಒಂದು ಸ್ವಲ್ಪ ಚೇಂಜಸ್ ಇದೆ. ನಮ್ಮ ಕರಾವಳಿಯ ನೇಟಿವಿಟಿಗೆ ತಕ್ಕಂಗೆ ಒಂದು ಸ್ವಲ್ಪ ಚೇಂಜಸನ್ನು ಮಾಡಿಕೊಂಡು ಈ ಒಂದು ಅಡುಗೆಯನ್ನು ಇವತ್ತು ನಾನು ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಕಾಳುಗಳು ಕೂಡ ತುಂಬಾ ಸಾಫ್ಟಾಗಿ ಬೆಂದಿದೆ. ಈ ರೀತಿ ಒಂದು ಕಾಳನ್ನು ಕೈಯಲ್ಲಿ ಹಿಡಿದು ಹಿಸುಕಿದಾಗ ತುಂಬಾ ಸಾಫ್ಟಾಗಿ ನೋಡಿ ಎಷ್ಟು ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತೆ ಅಲ್ವಾ. ಈ ರೀತಿ ಬರಬೇಕು ಕಾಳುಗಳು. ಸಬ್ಬಸಿಗೆ ಸೊಪ್ಪೇನಿದೆ ಅಲ್ವಾ, ಒಂದೇ ಕಡೆಯಲ್ಲಿ ಎಲ್ಲನೂ ನೋಡಿ ಒಟ್ಟಿಗೆ ಸೇರಿಕೊಂಡು ಜಾಯಿಂಟ್ ಆಗಿರುತ್ತೆ. ಸೊ ನಾವು ಒಗ್ಗರಣೆ ಹಾಕ್ಕೊಳ್ಳುವಾಗ ಒಂದು ಸ್ವಲ್ಪ ಅದನ್ನು ಬಿಡಿಸ್ಕೋಬೇಕಾಗತ್ತೆ. ಇವಾಗ ನೀರು ಸಪ್ರೇಟ್ ಆಯಿತು, ಕಾಳು ಮತ್ತು ಸೊಪ್ಪು ಕೂಡ ಸಪ್ರೇಟ್ ಆಯ್ತಲ್ವಾ. ಇವಾಗ ಮೊದಲಿಗೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದ್ದ ಹಾಗೆಯೇ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಬಂದುಬಿಟ್ಟು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಒಂದು ಒಳ್ಳೆ ಫ್ಲೇವರನ್ನು ಬಿಟ್ಕೊಳ್ಳುತ್ತೆ. ಸೊ ನಾವು ಮಾಡುವಂತಹ ಅಡುಗೆಯಲ್ಲಿ ಒಳ್ಳೆ ಘಮ ಕೊಡುತ್ತೆ. ಸಾಸಿವೆ ಮತ್ತು ಜೀರಿಗೆ ಎಲ್ಲ ಚಟಪಟ ಅಂತ ಇದ್ದ ಹಾಗೆಯೇ ಒಂದು 4-5 ಕರಿಬೇವಿನ ಎಲೆಗಳನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರುವಂತಹ ಕರಿಬೇವಿನ ಎಲೆಗಳು ತುಂಬಾ ಫ್ಲೇವರನ್ನು ಕೊಡುತ್ತೆ. ಇವೆಲ್ಲನೂ ಚಟಪಟ ಅಂತ ಇದ್ದ ಹಾಗೆಯೇ ಒಂದು 2-3 ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನ ಕೂಡ ಚೂರು ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಆಗ್ತಾ ಬರ್ತಿದ್ದ ಹಾಗೆಯೇ ಒಂದು 4-5 ಬೆಳ್ಳುಳ್ಳಿ ಎಸಳುಗಳನ್ನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಜಜ್ಜು ಕೂಡ ಹಾಕ್ಕೋಬಹುದು. ನಾನಿಲ್ಲಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲನೂ ಫ್ರೈ ಆಗ್ತಾ ಇದ್ದ ಹಾಗೆಯೇ ಒಂದು ದೊಡ್ಡ ಸೈಜ್ನ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಈ ಒಗ್ಗರಣೆಯಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಈ ಟೈಮಲ್ಲಿ ಒಂದು ಸ್ವಲ್ಪ ಅರಿಶಿನದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಕಲರ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಕೂಡ ಇವಾಗಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಕಾಳನ್ನು ಬೇಯಿಸ್ಕೊಳ್ಳೋವಾಗ ಉಪ್ಪನ್ನು ಹಾಕಿರಲಿಲ್ಲ. ಏನಕ್ಕೆ ಅಂತಂದರೆ ಯಾವುದೇ ಕಾಳುಗಳಾದರೂ ಅಷ್ಟೇ ಅಥವಾ ಬೇಳೆ ಮೊದಲೇ ಉಪ್ಪನ್ನು ಹಾಕ್ಕೊಂಡ್ರೆ ಅಷ್ಟು ಸಾಫ್ಟಾಗಿ ಬೇಯಲ್ಲ. ಸೊ ಬೆಂದ ನಂತರನೇ ಹಾಕ್ಕೋಬೇಕಾಗತ್ತೆ. ಅದಕ್ಕೆ ಇಲ್ಲಿ ನಾನು ಉಪ್ಪನ್ನು ಇವಾಗ ಕಾಳು ಮತ್ತು ಪಲ್ಯಕ್ಕೆ ಎಷ್ಟು ಬೇಕಲ್ವ ಅಷ್ಟಕ್ಕೂ ಸೇರಿಸಿನೇ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ತುಂಬಾ ಸಾಫ್ಟ್ ಆಯ್ತಲ್ವಾ. ಈ ಟೈಮಲ್ಲಿ ನಾನು ಇದಕ್ಕೆ ಕಾಳು ಮತ್ತು ಸಬ್ಬಸಿಗೆಯನ್ನು ಬೇಯಿಸಿ ಇಟ್ಕೊಂಡಿರುವಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅಂದರೆ ಒಂದು ಸ್ಪೂನ್ ಆಗೋವಷ್ಟು ಕಾಳು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಸಾರಿಗೆ ನಾವು ಹಾಕುವಂತಹ ಮಸಾಲೆಗೆ ಇದನ್ನು ರುಬ್ಬೋವಾಗ ಹಾಕ್ಕೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಎತ್ತಿಟ್ಬಿಟ್ಟು ಮಿಕ್ಕಿರುವಂತಹ ಕಾಳು ಮತ್ತು ಸಬ್ಬಸಿಗೆ ಸೊಪ್ಪೇನಿತ್ತಲ್ವ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ಬಂದುಬಿಟ್ಟು ನೋಡಿ ಒಂದೇ ಕಡೆಯಲ್ಲಿ ಈ ರೀತಿ ಉಂಡೆ ಕಡ್ದಂಗೆ ಆಗಿರುತ್ತಲ್ವ. ಸೊ ಅದಕ್ಕೆ ಒಂದು ಚಾಕುನ ತೊಗೊಂಡು ಅದನ್ನು ಸಪ್ರೇಟಾಗಿ ಮಾಡಿ ಒಗ್ಗರಣೆಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಲ್ಯಕ್ಕೆ ನಾನು ಹಸಿ ಖಾರ ಅಥವಾ ಈ ಖಾರದ ಪುಡಿಯನ್ನು ಯೂಸ್ ಮಾಡ್ತಾ ಇಲ್ಲ. ಡೈರೆಕ್ಟಾಗಿ ಕಾಳನ್ನು ಏನು ಬೇಯಿಸ್ಕೊಂಡಿದ್ದೀನಲ್ವ ಅದಕ್ಕೆ ಉಪ್ಪು ಮತ್ತು ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೀನಿ. ಒಂಥರ ಸಪ್ಪೆ ಅಂದರೆ ಮೈಲ್ಡಾಗಿರುತ್ತೆ ಇದು. ಸೊ ಈ ಥರ ಇದ್ದರೆ ನನ್ನ ಮಗಳಿಗೆ ತುಂಬ ಇಷ್ಟ ತಿನ್ನೋದಕ್ಕೆ. ತುಂಬ ಓವರ್ ಸ್ಪೈಸಸ್ನ ಹಾಕಿಬಿಟ್ರೆ ಅವಳು ಇಷ್ಟಪಟ್ಟು ತಿನ್ನಲ್ಲ. ಅದಕ್ಕೇ ಈ ರೀತಿ ನ್ಯಾಚುರಲ್ ಆಗಿಯೇ ಇಡ್ತಾ ಇದ್ದೀನಿ. ಇವಾಗ ಈ ಸೊಪ್ಪೆಲ್ಲ ಇದಕ್ಕೆ ಮಿಕ್ಸ್ ಆಯ್ತಲ್ವ. ಹಾಗೆಯೇ ಕೊನೆಯಲ್ಲಿ ಕಾಳುಗಳೇನಿತ್ತಲ್ವ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಟ್ಟಿಗೆ ಹಾಕ್ಕೋಬಹುದು. ಬಟ್ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ಒಂದೇ ಕಡೆಯಲ್ಲಿ ಎಲ್ಲ ಉಂಡೆ ಕಟ್ದಂಗೆ ಇತ್ತಲ್ವ ಅದಕ್ಕೆ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಹಾಕ್ಕೊಂಡಿದ್ದೀನಿ. ಇವಾಗ ಈ ಕಾಳುಗಳನ್ನ ಸೇರಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ರಾಜ್ಮಾ ಕಾಳುಗಳನ್ನ ಬೇಯಿಸಿ ಇಟ್ಕೊಂಡಿರೋದ್ರಿಂದ ತುಂಬ ಹೊತ್ತು ಇದನ್ನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಜಸ್ಟ್ ಒಗ್ಗರಣೆಯಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕೊನೆಯಲ್ಲಿ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಉದುರಿಸ್ಕೊಂಡ್ಬಿಟ್ರೆ ಸಖತ್ತಾಗಿರುವಂತಹ ರಾಜ್ಮಾ ಕಾಳಿನ ಪಲ್ಯ ಅಥವಾ ಉಸುಳಿ ಏನು ಬೇಕಾದರೂ ಕರಿಬಹುದು. ತುಂಬಾ ಸಖತ್ತಾಗಿರುತ್ತೆ. ಬೇಕಿದ್ದರೆ ನೀವು ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಗರಂ ಮಸಾಲ ಪುಡಿ ಕೂಡ ಆ್ಯಡ್ ಮಾಡ್ಕೋಬಹುದು. ತುಂಬಾ ಓವರ್ ಸ್ಪೈಸಸ್ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಕಾಳುಗಳು ಸಾಫ್ಟಾಗಿ ಅಷ್ಟೇ ಮೈಲ್ಡ್ ಆಗಿದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಿಮ್ಮ ಲೈಕ್ಸ್ಗೆ ಬೇಕಿದ್ದರೆ ಖಾರ ಕೂಡ ಆ್ಯಡ್ ಮಾಡ್ಕೋಬಹುದು. ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಆಪ್ಷನಲ್. ಸಬ್ಬಸಿಗೆ ಸೊಪ್ಪಿಗೆ ಅದರದ್ದೇ ಆದಂತಹ ಫ್ಲೇವರ್ ಇರುತ್ತೆ ಅಲ್ವಾ. ಹಾಗಾಗಿ ನಾನು ಸಪ್ರೇಟಾಗಿ ಇಲ್ಲಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ನೋಡಿ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ನಮ್ಮ ರಾಜ್ಮಾ ಕಾಳಿನ ಉಸುಳಿ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತಂದರೆ ಇದರದ್ದು ಸಾರನ್ನು ಯಾವ ರೀತಿ ಮಾಡೋದು ಅನ್ನುವಂಥದ್ದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬೇಯಿಸಿ ಇಟ್ಕೊಂಡಂತಹ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಏನಿತ್ತಲ್ವ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸಾರನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯವನ್ನು ಸಪ್ಪೆಯಾಗಿ ಮಾಡ್ಕೊಂಡಿದ್ದೀನಲ್ವ ಹಾಗಾಗಿ ಇಲ್ಲಿ ಮಸಾಲೆಗೆ ಒಂದು ಸ್ವಲ್ಪ ಖಾರ, ಉಪ್ಪು, ಹುಳಿ ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆನೆಸಿ ಇಟ್ಕೊಂಡಂತಹ ಚಿಕ್ಕ ಗಾತ್ರದ ಹುಣಸೆ ಹಣ್ಣು, ಹಾಗೆಯೇ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಇಲ್ಲಿ ಖಾರದ ಪುಡಿ ಮತ್ತು ಸಾರಿಗೆಲ್ಲ ಯೂಸ್ ಮಾಡುವಂತಹ ಮಸಾಲ ಪುಡಿ ಏನು ಬರುತ್ತಲ್ವ ಈ ತರಕಾರಿ ಸಾರಿಗೆಲ್ಲ ಯೂಸ್ ಮಾಡುವಂತಹ ಮಸಾಲ ಪುಡಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ಇವಾಗ ರಫ್ ಆಗಿ ಒಂದ್ಸಲಿ ಮಿಕ್ಸಿಯಲ್ಲಿ ಅಂದರೆ ಪಲ್ಸ್ ಮೋಡ್ನಲ್ಲಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಇದ್ರ ಜೊತೆನಲ್ಲೇ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಗೆಯೇ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ತುಂಬ ಗಟ್ಟಿ ಮಸಾಲೆ ಬೇಕು ಅಂತಂದರೆ ಇನ್ನು ಸ್ವಲ್ಪ ತೆಂಗಿನಕಾಯನ್ನು ಜಾಸ್ತಿ ಯೂಸ್ ಮಾಡ್ಕೋಬಹುದು. ನಮ್ಮ ಮನೆಯಲ್ಲಿ 3 ಜನರಿಗೆ ಒಂದು ಟೈಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಥವಾ ದಂಟು ಯಾವುದಾದ್ರೂ ನಡೆಯುತ್ತೆ. ಮಿಕ್ಸಿಯಲ್ಲಿ ನಾವು ರುಬ್ಕೊಂಡಾಗ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅಲ್ವಾ. ಹಾಗಾಗಿ ನಾನು ಸೊಪ್ಪು ಮತ್ತು ದಂಟು ಎರಡನ್ನೂ ಸೇರಿಸಿದ್ದೀನಿ. ಅದ್ರ ಜೊತೆಯಲ್ಲಿ ಆವಾಗಲೇ ಕಾಳು ಮತ್ತು ಬೇಯಿಸಿರುವಂತಹ ಸಬ್ಬಸಿಗೆ ಸೊಪ್ಪನ್ನು ಸ್ವಲ್ಪ ಎತ್ತಿಟ್ಟಿದ್ನಲ್ವ ಅದನ್ನು ಕೂಡ ಇವಾಗ ರುಬ್ಬೋವಾಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬಾರ್ದು. ಒಂದು ಸ್ವಲ್ಪ ತರಿಯಾಗಿಯೇ ಇರಬೇಕು ಈ ಒಂದು ಸಾರು. ಹಾಗಿದ್ರೇ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ತರಿಯಾಗಿಯೇ ರುಬ್ಬಿ ತೊಗೊಳ್ತಾ ಇದ್ದೀನಿ. ಇವಾಗ ರುಬ್ಕೊಂಡಿರುವಂತಹ ಮಸಾಲೆ ಇತ್ತಲ್ವ ಅದನ್ನು ನಾನು ಸಾರು ಮಾಡುವಂತಹ ಪಾತ್ರೆಯಲ್ಲಿ ಡೈರೆಕ್ಟಾಗಿ ಅಂದರೆ ಯಾವ ಪಾತ್ರೆಯಲ್ಲಿ ಸಾರನ್ನು ಮಾಡಬೇಕು ಅಂತ ಇದ್ನೋ ಆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆಯನ್ನು ಹಾಕ್ಕೊಂಡಿದ್ದಾದ ನಂತರ ಬೇಯಿಸಿ ಇಟ್ಕೊಂಡಂತಂದರೆ ಕಾಳು ಮತ್ತು ಈ ಸೊಪ್ಪನ್ನು ಬೇಯಿಸೋಕ್ಕೆ ಕುಕ್ಕರ್ಗೆ ಏನು ನೀರನ್ನು ಹಾಕ್ಕೊಂಡಿದ್ನಲ್ವ ಆ ನೀರನ್ನು ಎತ್ತಿಟ್ಕೊಂಡಿದ್ನಲ್ವ ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಈ ಒಂದು ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ. ತೀರಾ ನೀರನ್ನು ಹಾಕ್ಕೊಳ್ಳೋಕ್ಕಿಂತ ಮುಂಚೆನೇ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆಯೇ ಈ ಕಾಳುಗಳನ್ನ ಬೇಯಿಸ್ಕೊಂಡಿರುವಂತಹ ನೀರಿರುತ್ತಲ್ವ ಅದನ್ನು ವೇಸ್ಟ್ ಅಂತ ಚೆಲ್ಲೋದಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಎಲ್ಲ ಪ್ರೋಟೀನ್ ಇರ್ಬೋದು, ಫೈಬರ್ ಇರ್ಬೋದು ಎಲ್ಲನೂ ಆ ನೀರಲ್ಲೇ ಸ್ಟಾಕ್ ಆಗಿರುತ್ತೆ ಅಲ್ವಾ.
ಅದಕ್ಕೋಸ್ಕರ ಅದನ್ನು ವೇಸ್ಟ್ ಮಾಡ್ಕೋಬಾರ್ದು. ಮತ್ತು ಸ್ಪೆಷಲ್ ಟೇಸ್ಟ್ ಕೊಡುವಂಥದ್ದು ಅಂದರೆ ಅದೇ ನೀರಾಗಿರುತ್ತೆ. ಹಾಗಾಗಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ನಮ್ಮ ಹದಕ್ಕೆ ಅಂದರೆ ಸಾರಿನ ಹದ ಎಷ್ಟು ಗಟ್ಟಿ ಬೇಕು ಅಂತ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಮೇನ್ ಅಂತಂದರೆ ಈ ಒಂದು ಸಾರು ತುಂಬ ತೆಳುವಾಗಿದ್ರೇ ಚೆನ್ನಾಗಿ ಅನಿಸುತ್ತೆ. ಸ್ಪೆಷಲಿ ಮುದ್ದೆಗಂತೂ ಈ ಥರದ ಸಾರು ಹೇಳಿ ಮಾಡಿಸಿದಂಥದ್ದು ಅಂತಲೇ ಹೇಳ್ಬೋದು. ನಮ್ಮನೇಲಿ ಇವತ್ತು ನೈಟ್ ಊಟಕ್ಕೆ ಮುದ್ದೆ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿ ಈ ರೀತಿ ನಾನು ಸಾರನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಹದಕ್ಕೆ ಇವಾಗ ನನಗೆ ಕರೆಕ್ಟಾಗಿದೆ ಅಂತ ಅನ್ನಿಸ್ತು. ಸೊ ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತಲ್ವಾ, ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು ಕುದಿ ಬಂದರೆ ಸಾಕು. ಈ ಥರದ ಸೊಪ್ಪಿನ ಸಾರೆಲ್ಲ ಇರುತ್ತಲ್ವ, ತುಂಬ ಆಯಿಲೆಲ್ಲ ಬಿಟ್ಕೊಳ್ಳೋವರೆಗೂ ಇದನ್ನು ಕುದಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಜಸ್ಟ್ ಒಂದು ಕುದಿ ಬರ್ತಿದ್ದಂಗೆ ಆಫ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ತುಂಬಾ ಘಮ್ ಅಂತ ಇದೆ. ಸಾರು ಕೂಡ ತುಂಬ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಈ ಟೈಮಲ್ಲಿ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೊರೆ ನೊರೆ ಇರುತ್ತಲ್ವ, ಈ ಹದಕ್ಕೇ ಆಫ್ ಮಾಡ್ಕೋಬೇಕಾಗತ್ತೆ. ತೀರಾ ಇದನ್ನು ಕುದಿಸಿದಷ್ಟು ಟೇಸ್ಟ್ ಕೆಡುತ್ತೆ ಅಂತ ಹೇಳ್ತಾ ಇದ್ರು. ಸೊಪ್ಪಿನ ಸಾಂಬಾರೆಲ್ಲ ಜಾಸ್ತಿ ಕುದಿಸ್ಬಾರ್ದಂತೆ ನನಗೆ ಗೊತ್ತಿರೋ ಪ್ರಕಾರ. ಸೊ ಅದು ಯಾಕೆ ಅನ್ನೋದು ನನಗೂ ಅಷ್ಟಾಗಿ ಐಡಿಯಾ ಇಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಕೊನೆಯಲ್ಲಿ ಇದಕ್ಕೊಂದು ಒಗ್ಗರಣೆಯನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ. ಹಾಗೆಯೇ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಎರಡನ್ನೂ ಸೇರಿಸಿ, ಅಂದರೆ ಸ್ವಲ್ಪ ಸಾಸಿವೆ ಜೀರಿಗೆನೂ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಸೇರಿಸ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಒಂದು 2ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸಿದ್ರೆ ತಿನ್ನೋಕ್ಕೂ ಕೂಡ ಇಂಟ್ರೆಸ್ಟ್ ಬರುತ್ತಲ್ವ. ಹಾಗಾಗಿ ಅದ್ರ ಜೊತೆಯಲ್ಲಿ ಒಂದು 4ರಿಂದ 5 ಕರಿಬೇವಿನ ಎಲೆಗಳನ್ನು ಕೂಡ ಸೇರಿಸ್ಕೊಂಡು ಒಗ್ಗರಣೆಯನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದ ನಂತರ ಈ ಒಂದು ಸಾರು ಏನು ಕುದ್ದಿತ್ತಲ್ವ ಆ ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಘಮ ಕೂಡ ತುಂಬಾ ಚೆನ್ನಾಗಿ ಫ್ಲೇವರ್ನ ಬಿಟ್ಕೊಂಡು ಘಮ್ ಅಂತ ಇದೆ. ಈ ಟೈಮಲ್ಲಿ ಸಾರು ಮತ್ತು ಪಲ್ಯ ಎರಡೂ ಕೂಡ ಒಟ್ಟೊಟ್ಟಿಗೆ ಆಗೋಯ್ತಲ್ವಾ. ಸೊ ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿದೆ ಅಲ್ವಾ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಸಬ್ಬಸಿಗೆ ಸೊಪ್ಪಂತೂ ಎಲ್ಲ ಕಡೆಯಲ್ಲೂ ಸಿಗುತ್ತೆ. ನಿಮಗೆ ರಾಜ್ಮಾ ಕಾಳು ಸಿಗಲಿಲ್ಲ ಅಂತಂದರೆ ರಾಜ್ಮಾ ಕಾಳಿನ ಬದಲಿಗೆ ಬೇರೆ ಯಾವುದೇ ಬೇಳೆ ಅಥವಾ ಕಾಳುಗಳನ್ನ ಕೂಡ ಯೂಸ್ ಮಾಡಿಕೊಂಡು ಈ ಥರ ಒಂದು ಸಾರನ್ನು ನಾವು ಮಾಡ್ಕೋಬೋದು. ಬಿಸಿ ಅನ್ನ, ರೊಟ್ಟಿ, ಚಪಾತಿ ಹಾಗೆಯೇ ಮುದ್ದೆಗೆ ಸ್ಪೆಷಲಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸಾರು ಮತ್ತು ಪಲ್ಯ ಎಲ್ಲ. ಅದ್ರ ಜೊತೆನಲ್ಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಲರ್ಫುಲ್ ಆಗಿರುವಂತಹ ಅಷ್ಟೇ ಸಿಂಪಲ್ ಆಗಿರುವಂತಹ ಸಬ್ಬಸಿಗೆ ಮತ್ತು ಹಸಿ ರಾಜ್ಮಾ ಕಾಳಿನ ಪಲ್ಯ ಮತ್ತು ಸಾಂಬಾರು ಎರಡೂ ರೆಡಿ ಆಯಿತು. ಅದ್ರ ಜೊತೆಯಲ್ಲೇ ಇವತ್ತು ಮೊಟ್ಟೆನ ತರಬೇಕಾದ್ರೆ ಒಂದು ಮೊಟ್ಟೆ ಆಲ್ರೆಡಿ ಒಡ್ಕೊಂಡು ತೊಗೊಂಬಂದಿದ್ರು. ಹಾಗಾಗಿ ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಡ್ರೈ ಆಗಿ ಪ್ರಿಪೇರ್ ಮಾಡ್ಕೊಂಡಿದ್ದೆ. ತುಂಬಾ ಸಖತ್ತಾಗಿತ್ತು. ತುಂಬಾ ಸಿಂಪಲ್ಲಾಗಿ ಅಷ್ಟೇ ಟೇಸ್ಟಿಯಾಗಿ ಯಾವ ರೀತಿ ಈ ಒಂದು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಅಡುಗೆಯನ್ನು ಪ್ರಿಪೇರ್ ಮಾಡ್ಕೋಬೋದು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇಂಥದ್ದೇ ಹೆಲ್ದಿ ರೆಸಿಪಿ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.